ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಅದು ಬೆಂಗಳೂರಿನನ್ನೇ ಬೆಚ್ಚಿ ಬೀಳಿಸಿದಂಥ ಒಂದು ಘೋರ ಘಟನೆ ಇದು. ಏನು ಪತ್ನಿಯ ಮೇಲೆ ದರ್ಪವನ್ನು ತೋರಿದಂಥ ಗಂಡ ಏನಿದ್ದಾನೆ ಆತ ಆಕೆ ಮೇಲೆ ಒಂದು ಕ್ರೌರ್ಯವನ್ನು ಕೂಡ ತೋರಿದ್ದ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನು ಮಾಗಡಿ ರಸ್ತೆ ಪೊಲೀಸರು ಕೂಡ ತನಿಖೆಯನ್ನು ನಡೆಸಿ ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗ ಒಂದು ಚಾರ್ಜ್ ಶೀಟನ್ನು ಕೂಡ ಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಿದರೆ, ಈ ಒಂದು ಪ್ರಕರಣದಲ್ಲಿ ಏನು ಮಹಿಳೆ ಮೇಲೆ ಒಂದು ಕ್ರೌರ್ಯವನ್ನು ಎಸಗಿದಂಥ ಆರೋಪಿ ಗಂಡ ಬಾಲಸುಬ್ರಹ್ಮಣ್ಯ ಮತ್ತು ಆತನಿಗೆ ಸಹಕಾರ ಕೊಟ್ಟಂಥ ಸುಮಾರು 7 ಮಂದಿಯ ಮೇಲೆ ಈಗ ಚಾರ್ಜ್ ಶೀಟ್ ಕೂಡ ದಾಖಲಾಗಿದೆ. ಹಾಗಾದರೆ ಯಾವುದು ಆ ಪ್ರಕರಣ ಮತ್ತು ಏನು ಕೇಸ್ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ, ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ವೀಕ್ಷಕರೇ, ಕಳೆದ ಡಿಸೆಂಬರ್ ತಿಂಗಳಿನಲ್ಲಿ ಒಂದು ಮಾಗಡಿ ರಸ್ತೆಯ ಒಂದು ರಾಜಾಜಿನಗರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಭೀಕರವಾದ ಒಂದು ಘಟನೆ ನಡೆದಿರುತ್ತೆ. ಏನು ಗಂಡನೇ ಹೆಂಡತಿಯ ಮೇಲೆ ಒಂದು ಕ್ರೌರ್ಯವನ್ನು ತೋರಿ ಆಕೆಯ ಉಸಿರು ನಿಲ್ಲುವಂತೆ ಕೂಡ ಮಾಡಿರ್ತಾನೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮಾಗಡಿ ರಸ್ತೆ ಪೊಲೀಸರು ಕೂಡ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ಮಾಡಿದರು. ನಂತರ ಏನು ಪತ್ನಿಯ ಮೇಲೆ ಕ್ರೌರ್ಯ ತೋರಿ ಒಂದು ಆಕೆಯ ಉಸಿರು ನಿಲ್ಲೋದಕ್ಕೆ ಕಾರಣ ಆಗಿದ್ದಂಥ ಆರೋಪಿ ಏನು ಸುಬ್ರಹ್ಮಣ್ಯಂ ಏನಿದ್ದಾನೆ, ಆತನ ಮೇಲೆ ಈಗ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಫೈಲ್ ಮಾಡಿದ್ದಾರೆ. ಈ ಒಂದು ಘಟನೆಯಲ್ಲಿ ಬ್ಯಾಂಕ್ ಉದ್ಯೋಗಿ ಏನು ಭುವನೇಶ್ವರಿ ಎಂಬಾಕೆ ಏನು ತನ್ನ ಜೀವವನ್ನು ಕಳ್ಕೊಂಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ಕೇಸನ್ನು ದಾಖಲು ಮಾಡಿಕೊಂಡು ಆರೋಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಆತನಿಗೆ ಸಹಕಾರ ಕೊಟ್ಟಂತ ಸುಮಾರು 4 ಆರೋಪಿಗಳನ್ನು ಅರೆಸ್ಟ್ ಕೂಡ ಮಾಡಿ ಒಂದು ತನಿಖೆಯನ್ನು ಕೂಡ ಮಾಡಿದ್ರು. ಈಗ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಸುಮಾರು 430ಕ್ಕೂ ಹೆಚ್ಚು ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಪೊಲೀಸರು ಸಿದ್ಧಪಡಿಸಿದ್ದಾರೆ. ಅದರಲ್ಲಿ 68 ಸಾಕ್ಷಿಗಳನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು. ಯಾಕಂದ್ರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಒಂದು ಭೀಕರ ಇನ್ಸಿಡೆಂಟ್ ಇದಾಗಿರುತ್ತೆ ಮತ್ತು ಸಾಕಷ್ಟು ಆ ಒಂದು ಸುತ್ತಮುತ್ತಲಿನ ಏರಿಯಾದಲ್ಲಿ ಜನ ಬೆಚ್ಚಿ ಬೀಳುವಂತೆ ಮಾಡಿತ್ತು. ಇನ್ನು ಡಿಸೆಂಬರ್ ತಿಂಗಳಿನಲ್ಲಿ ಈ ಒಂದು ಘಟನೆ ನಡೆದಿದ್ದು, ಭುವನೇಶ್ವರಿ ಏನಿದ್ರೆ ಆಕೆ ಒಂದು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಉದ್ಯೋಗಿಯಾಗಿ ಕೆಲಸ ಕೂಡ ಮಾಡ್ತಾ ಇದ್ರು. ಆಕೆ ಕೆಲಸ ಮುಗಿಸಿ ಮನೆಗೆ ವಾಪಸ್ ಬರಬೇಕಾದ್ರೆ ಏನು ಆಕೆಯನ್ನು ಅಡ್ಡಗಟ್ಟಿದಂಥ ಗಂಡ ಏನು ಬಾಲಸುಬ್ರಹ್ಮಣ್ಯಂ ಏನಿದ್ದಾನೆ, ಈತ ಒಂದು ಪಿಸ್ತೂಲ್ನಿಂದ ಗುಂಡನ್ನು ಹಾರಿಸಿ ಆಕೆಯ ಒಂದು ಉಸಿರು ನಿಲ್ಲೋದಕ್ಕೆ ಕಾರಣ ಆಗಿರ್ತಾನೆ. ಸದ್ಯ ಈಗಾಗಲೇ ಈ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಸಾಕಷ್ಟು ಒಂದು ಹೊಸ ವಿಚಾರಗಳು ಕೂಡ ಪೊಲೀಸರಿಗೆ ತಿಳಿದು ಬಂದಿರುವುದು. ಅದರಲ್ಲಿ ಪ್ರಮುಖವಾಗಿ ಆತ ಏನು ಆರೋಪಿ ಗಂಡ ಏನಿದ್ದಾನೆ, ಈತ ತನ್ನ ಪತ್ನಿಯ ಮೇಲೆ ಒಂದು ಸಾಕಷ್ಟು ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾನೆ. ಮತ್ತೆ ತುಂಬಾ ಪೊಸೆಸಿವ್ ಆಗಿ ಆಕೆ ಬಗ್ಗೆ ತುಂಬಾ ಪೊಸೆಸಿವ್ ಆಗಿ ಇದ್ದ ಕೂಡ ಅನ್ನೋದು ಕೂಡ ಗೊತ್ತಾಗಿದೆ. ಸದ್ಯ ಈಗಾಗಲೇ ಈ ಒಂದು 2 ವಿಚಾರಗಳಿಗೆ ಸಂಬಂಧಪಟ್ಟ ತನಿಖೆಯನ್ನ ಮಾಡಿದಾಗ ಇದಕ್ಕೆ ಯಾವುದೇ ಪೂರಕ ಸಾಕ್ಷ್ಯಗಳು ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡಿ ಸುಮಾರು 68 ಸಾಕ್ಷಿಗಳನ್ನ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಂಥ 4ರನ್ನ ಈಗಾಗಲೇ ಅರೆಸ್ಟ್ ಕೂಡ ಮಾಡಿದ್ರು. ಅದರಲ್ಲಿ ಏನು ಗಂಡ ಏನಿದ್ದಾನೆ ಆತ A1 ಆರೋಪಿಯಾಗಿದ್ದು, ಮತ್ತೊಬ್ಬ ಬಿಹಾರದಲ್ಲಿ ಒಂದು ಪಿಸ್ತೂಲ್ ಅನ್ನ ಖರೀದಿ ಮಾಡೋದಕ್ಕೆ ಸಹಾಯ ಮಾಡಿರ್ತಾನೆ, ಆತನನ್ನು ಕೂಡ ಅರೆಸ್ಟ್ ಮಾಡಿರ್ತಾರೆ. ಮತ್ತೆ ಈ ಒಂದು ಕೃತ್ಯವನ್ನು ಎಸಗೋದಕ್ಕೆ 2 ಸುಪಾರಿಯನ್ನು ಕೂಡ ಕೊಡಲಾಗಿತ್ತು. ಆ ತಮಿಳುನಾಡು ಮೂಲದ 2 ಆರೋಪಿಗಳೇನಿದ್ದಾರೆ, ಮಣಿಕಂಠ ಮತ್ತೆ ಮತ್ತೊಬ್ಬ ವ್ಯಕ್ತಿಯ ಏನಿದ್ರೆ ಆತನ ಮೇಲೆ ಕೂಡ ಒಂದು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಲಾಗಿದೆ. ಇನ್ನು ಉಳಿದಂತೆ 3 ಆರೋಪಿಗಳು ಕೂಡ ನಾಪತ್ತೆ ಆಗಿದ್ದು, ಅವರಿಗೆ ಒಂದು ಶೋಧವನ್ನು ಕೂಡ ಈಗ ಪೊಲೀಸರು ಇನ್ನೂ ಮುಂದುವರಿಸಿದ್ದಾರೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಚಾರ್ಜ್ ಶೀಟ್ನಲ್ಲಿ ಸಾಕಷ್ಟು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದರೆ, ಆತ ಯಾವ ರೀತಿ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದ ಮತ್ತು ಎಷ್ಟು ತಿಂಗಳಿಂದ ಈ ಒಂದು ಕೃತ್ಯವನ್ನು ಎಸಗೋದಕ್ಕೆ ಸಂಚು ರೂಪಿಸಿದ್ದ ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖ ಆಗಿದೆ. ಯಾಕಂದರೆ ತನ್ನ ಪತ್ನಿಯ ಏನು ಜೀವಕ್ಕೆ ಏನು ಕಂಟಕ ಆಗಬೇಕು ಅಂತೇಳಿ ಆರೋಪಿ ಸುಮಾರು ಸಲ ಪ್ರಯತ್ನವನ್ನು ಪಟ್ಟಿರ್ತಾನೆ. ಆಕೆಗೆ ಏನಾದರೂ ಜೀವಕ್ಕೆ ತೊಂದರೆ ಕೊಡಬೇಕು ಅಂತೇಳಿ ಸುಪಾರಿಯನ್ನು ಕೂಡ ಕೊಟ್ಟಿರ್ತಾನೆ. ಆದರೆ ಆ ಒಂದು ಫೇಲ್ ಆದ ಬಳಿಕ ಈತನೇ ಒಂದು ಬಿಹಾರಕ್ಕೆ ತೆರಳಿ ಒಂದು ಪಿಸ್ತೂಲನ್ನು ಖರೀದಿ ಮಾಡಿ ನಂತರ ಬೆಂಗಳೂರಿಗೆ ಬಂದು ತನ್ನ ಸಹಚರನ ಜೊತೆಗೂಡಿ ಆಕೆಯ ಒಂದು ಮೇಲೆ ಒಂದು ಅಟ್ಯಾಕ್ ಕೂಡ ಮಾಡಿರುವಂಥದ್ದು. ಈ ಒಂದು ಘಟನೆಯಲ್ಲಿ ಆಕೆ ಉಸಿರು ಚೆಲ್ಲಿದ ನಂತರ ಈತ ಏನು ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಒಂದು ಸರೆಂಡರ್ ಕೂಡ ಆಗ್ತಾನೆ. ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಘಟನೆಗೂ ಮುನ್ನವೇ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ಆ ಒಂದು ಲೊಕೇಶನ್ ಅನ್ನು ಕೂಡ ಈತ ಸರ್ಚ್ ಮಾಡಿದ್ದ ಅನ್ನೋದು ಕೂಡ ಗೊತ್ತಾಗಿದೆ. ಒಂದು ವೇಳೆ ಏನಾದರೂ ಪಿಸ್ತೂಲ್ನಿಂದ ಆಕೆ ಪಾರಾದ್ರೆ ಚಾಕುವಿನಿಂದ ಆಕೆ ಮೇಲೆ ಒಂದು ಅಟ್ಯಾಕ್ ಮಾಡಬೇಕು ಅಂತೇಳಿ ಆತ ಒಂದು ಪೂರ್ವ ಸಂಚನ್ನ ಕೂಡ ರೂಪಿಸಿಕೊಂಡು ಒಂದು ಹೊಸದಾಗಿ ಒಂದು ಚಾಕುವನ್ನು ಕೂಡ ಖರೀದಿ ಮಾಡಿ ತನ್ನ ಜೊತೆ ಇಟ್ಕೊಂಡಿದ್ದ ಅನ್ನೋದು ವಿಚಾರ ಕೂಡ ಈಗ ಗೊತ್ತಾಗಿದೆ. ಏನು ಅತಿಯಾದ ಏನು ಅನುಮಾನ ಏನಿದೆ, ಆ ಒಂದು ಕಾರಣಕ್ಕೋಸ್ಕರನೇ ಈ ಒಂದು ಕೃತ್ಯವನ್ನು ಎಸಗಿದ್ದಾನೆ ಅನ್ನೋ ಒಂದು ವಿಚಾರ ಕೂಡ ಈಗ ತನಿಖೆಯಿಂದ ಗೊತ್ತಾಗಿರೋದು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾಕ್ಷಿಗಳನ್ನು ಕೂಡ ಕಲೆಕ್ಟ್ ಮಾಡಿದರೆ ಸುಮಾರು 430ಕ್ಕೂ ಹೆಚ್ಚು ಒಂದು ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನ ಈಗ ಕೋರ್ಟ್ಗೆ ಸಬ್ಮಿಟ್ ಕೂಡ ಆಗಿರುವಂಥದ್ದು. ಮತ್ತೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇನ್ನು ಉಳಿದಂತೆ 3 ಆರೋಪಿಗಳೇನು ನಾಪತ್ತೆ ಆಗಿದ್ದಾರೆ ಅವರನ್ನು ಪತ್ತೆ ಮಾಡುವಂಥ ಕೆಲಸ ಕೂಡ ಈಗ ಮಾಗಡಿ ರಸ್ತೆ ಪೊಲೀಸರು ಮಾಡ್ತಾ ಇದ್ದಾರೆ.
ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.